ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮಹಾರಾಷ್ಟ್ರದಲ್ಲಿ ಒಂದು ಆತ್ಮಹತ್ಯೆಯಾಗಿದೆ. ಒಂದು ಡಾಕ್ಟರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೂ ಮೊದಲು ತಮ್ಮ ಅಂಗೈಯಲ್ಲಿ ಇದಕ್ಕೆ ಯಾರು ಹೊಣೆ, ನನ್ನನ್ನು 5 ತಿಂಗಳ ಅವಧಿಯಲ್ಲಿ 4 ಬಾರಿ ರೇಪ್ ಮಾಡಿರುವ ವ್ಯಕ್ತಿ ಯಾರು ಮತ್ತು ಇನ್ನೊಬ್ಬ ವ್ಯಕ್ತಿ ಆರೋಪಿ ಏನು ಮಾಡಿದ್ರು ಎಲ್ಲವನ್ನು ವಿವರಿಸಿ ತಮ್ಮ ಅಂಗೈಯಲ್ಲೇ ಎಲ್ಲವನ್ನು ಬರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದು ಸಹ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಯಾಗಿರುವಂತಹ ಮಹಿಳಾ ಡಾಕ್ಟರ್. ಸೊ ಏನಿದು ಇಡೀ ಪ್ರಕರಣ ಮತ್ತು ಇದರಲ್ಲಿ ಪೊಲೀಸರು ರೇಪಿಸ್ಟ್ಗಳಾಗಿದ್ದರ ಕಥೆ ಏನು ಅನ್ನೋದನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಮಹಾರಾಷ್ಟ್ರದಲ್ಲಿ ಈಗ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಮಹಿಳಾ ಆಯೋಗನೇ ಬೆಚ್ಚಿ ಬಿದ್ದೋಗಿದೆ. ಯಾಕೆ ಪೊಲೀಸ್ ಇಲಾಖೆ ಇಂಥ ಕೃತ್ಯದಲ್ಲಿ ಭಾಗಿಯಾಗಿದೆ ಅಂತ ವಿವರವಾಗಿ ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿ ಇರುವಂತಹ ಸತಾರಾ ಅನ್ನುವಂತಹ ಜಿಲ್ಲೆ, ಸತಾರಾ ಜಿಲ್ಲೆಯಲ್ಲಿರುವಂತಹ ಪಲ್ಟನ್ ರೂರಲ್ ಪೊಲೀಸ್ ಸ್ಟೇಷನ್, ಆ ಸ್ಟೇಷನ್ ಅಲ್ಲಿರುವಂತಹ ಸಬ್ ಇನ್ಸ್ಪೆಕ್ಟರ್ ಗೋಪಾಲ್ ಬಾದ್ನೆ ಮತ್ತು ಇನ್ನೊಬ್ಬ ಪೊಲೀಸ್ ಆಫೀಸರ್ ಪ್ರಶಾಂತ್ ಬಂಕರ್ ಅನ್ನುವವರ ಇಬ್ಬರ ಹೆಸರುಗಳನ್ನು ತನ್ನ ಅಂಗೈನಲ್ಲಿ ಬರೆದು ಡಾಕ್ಟರ್ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು. ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದ ತಕ್ಷಣನೇ ಅವರ ಕೈಯಲ್ಲಿ ಎದ್ದು ಕಾಣ್ತಾ ಇತ್ತು ಆ ಬರಹ. ಪೆನ್ನಲ್ಲಿ ಬರೆದಿದ್ದಾರೆ, ಬ್ಲೂ ಪೆನ್ನಲ್ಲಿ ನೀಟಾಗಿ ಬರ್ಕೊಂಡು ಆ ನಂತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯಾವಾಗ ಈ ಆತ್ಮಹತ್ಯೆ ಸುದ್ದಿ ಆಗೋದಕ್ಕೆ ಶುರುವಾಯಿತು, ಅದರ ಹಿಂದಿನ ಉದ್ದೇಶ ಅಥವಾ ಘಟನಾವಳಿಗಳನ್ನ ಅದನ್ನ ಕೆದಕ್ತಾ ಹೋದಂತೆ ಆ ಕೈಯಲ್ಲಿದ್ದಂತಹ ಬರಹ ಇಷ್ಟೇ: ನನ್ನನ್ನು 5 ತಿಂಗಳ ಅವಧಿಯಲ್ಲಿ 4 ಬಾರಿ ರೇಪ್ ಮಾಡಲಾಗಿದೆ. ರೇಪ್ ಮಾಡಿದ ವ್ಯಕ್ತಿ ಸಬ್ ಇನ್ಸ್ಪೆಕ್ಟರ್ ಗೋಪಾಲ್ ಬಾದ್ನೆ ಅನ್ನುವಂಥವನು. ಮತ್ತೊಬ್ಬ ಸಹ ನನಗೆ ಕಿರುಕುಳ ಕೊಡ್ತಿದ್ದ, ಆತನ ಹೆಸರು ಪ್ರಶಾಂತ್ ಬಂಕರ್ ಅಂತ. ಇಬ್ಬರು ಸಹ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ. ಅಷ್ಟು ಮಾತ್ರ ವಿವರಗಳಿತ್ತು. ಆ ವಿವರಗಳೊಂದಿಗೆ ಆ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಕಳಿಸಿದ್ರು. ಆ ನಂತರ ತನಿಖೆಯನ್ನು ಆರಂಭಿಸಿ ಏನಿದು ಇದ್ದಕ್ಕಿದ್ದ ಹಾಗೆ ಇಷ್ಟು ದೊಡ್ಡ ಘಟನೆ ಹೇಗಾಯ್ತು ಅಂತ ನೋಡಿದಾಗ ಪೊಲೀಸ್ ಇಲಾಖೆ, ಮಹಾರಾಷ್ಟ್ರದ ಪೊಲೀಸ್ ಇಲಾಖೆ ನಾಚಿಕೆಯಿಂದ ತಲೆ ತಗ್ಗಿಸಬೇಕು ಅಂತಹ ಹಿಸ್ಟ್ರಿ ಒಂದು ಹೊರಗಡೆ ಬಂತು. ಈ ಡಾಕ್ಟರ್ ಪಾಪ 3-4 ತಿಂಗಳ ಹಿಂದೆನೆ SP DSP ಎಲ್ರಿಗೂ ಸಹ ಪತ್ರ ಬರೆದಿದ್ದಾರೆ. ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಿದೆ, ಬಲವಂತಕ್ಕೆ ನನ್ನನ್ನು ಬಳಸ್ಕೊಳ್ಳಾಗ್ತಿದೆ ಅಂತ. ಅಷ್ಟು ದೊಡ್ಡ ದೂರನ್ನ DSPಗೆ ಕೊಟ್ಟ ನಂತರವೂ ಸಹ ಆ DSPಗೆ ಕೊಟ್ಟಿರುವಂತಹ ದೂರಿನಲ್ಲಿ ಇನ್ನೊಂದು ಹೆಸರು ಇತ್ತು. ಇನ್ನೊಂದು ಹೆಸರಿದ್ದಂತಹದ್ದು ಲಾಡ್ ಪುತ್ರೆ ಅನ್ನುವಂತಹ ವ್ಯಕ್ತಿಯದ್ದು. ಆತ ಸಹ ಸಬ್ ಇನ್ಸ್ಪೆಕ್ಟರ್. ಇಷ್ಟು ಜನರ ಹೆಸರುಗಳಿತ್ತು. ನನ್ನ ಮೇಲೆ ಲೈಂಗಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆ ಕೊಡ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಗೋಪಾಲ್ ಬಾದ್ನೆ ಕಳೆದ 5 ತಿಂಗಳಲ್ಲಿ ನನ್ನನ್ನು 4 ಬಾರಿ ರೇಪ್ ಮಾಡಿದ್ದಾನೆ ಅಂತ ಕೈಯಲ್ಲಿ ಬರ್ಕೊಂಡಿದ್ರು. ಆ ಪತ್ರದಲ್ಲಿ 3 ತಿಂಗಳ ಹಿಂದಿನ ಪತ್ರದಲ್ಲಿ ನನ್ನ ಮೇಲೆ ಈ ರೀತಿಯಾದಂತಹ ಹಿಂಸೆ ನಡೀತಿದೆ ಅಂತ. ಆ ನಂತರ ಆಕೆಯ ಕಸಿನ್ ಅನ್ನ ಮಾತಾಡಿಸಿದಾಗ, ಆಕೆಯ ದೊಡ್ಡಪ್ಪನ ಮಗನೋ ಚಿಕ್ಕಪ್ಪನ ಮಗನೋ ಇರಬೇಕು, ಆತ ಹೇಳ್ತಾನೆ, ಆಕೆ ಆಗಾಗ ಹೇಳ್ತಿದ್ಲು, ಪೊಲೀಸರು ನನ್ನ ಮೇಲೆ ಬಹಳ ಒತ್ತಡ ಹಾಕ್ತಾರೆ, ಸುಳ್ಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳನ್ನು ಕೊಡುವಂತ, ಮೆಡಿಕಲ್ ರಿಪೋರ್ಟ್ಗಳು ಕೊಡುವಂತ. ಕೆಲವು ಸಲ ಅಂತೂ ಪೇಷಂಟೇ ಇಲ್ಲದೇನೆ ಯಾರದೋ ಹೆಸರು ಹೇಳಿ, ಈ ಹೆಸರಲ್ಲಿ ಒಂದು ಮೆಡಿಕಲ್ ರಿಪೋರ್ಟ್ ಕೊಡು, ಈ ಹೆಸರಲ್ಲಿ ಇನ್ನೇನಾದ್ರೂ ಸರ್ಟಿಫಿಕೇಟ್ ಕೊಡು, ಮೆಡಿಕಲ್ ಸರ್ಟಿಫಿಕೇಟು, ಈ ರೀತಿ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರು ಅಂತ. ಆದ್ರೆ ಆಕೆ ನವೆಂಬರ್ ಅಥವಾ ಜೂನ್ 19ನೇ ತಾರೀಕು ಬರೆದಂತಹ ಪತ್ರದಲ್ಲಿ DSPಗೆ, ಅದರಲ್ಲಿ ಆಕೆ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ, ತನ್ನ ಮೇಲೆ ಮಾನಸಿಕ, ದೈಹಿಕ ಎಲ್ಲ ರೀತಿಯಿಂದಲೂ ಸಹ ದೌರ್ಜನ್ಯ ನಡೀತಾ ಇದೆ ಅಂತ ಬರೆದಿರೋ ಸಹ ಒಂದೇ ಒಂದು ಸಣ್ಣ ಕ್ರಮ ಕೈಗೊಳ್ಳಿಲ್ಲ. ಯಾರು ಕ್ರಮ ಕೈಗೊಳ್ಳಿಲ್ಲ. DSPಗೆ ಪತ್ರ, ವೈದ್ಯಾಧಿಕಾರಿ ಬರೆದಿರೋದು, ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ. ಆಕೆ ಇದ್ದಂಥದ್ದು ಪಲ್ಟನ್ ಸಬ್ ಡಿಸ್ಟ್ರಿಕ್ಟ್ ಆಸ್ಪತ್ರೆ. ಅಂಥ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿ ಇದ್ದಂತಹ ಒಂದು ಡಾಕ್ಟರ್ ಪತ್ರ ಬರೆದ್ರೆ, ದೂರು ಕೊಟ್ರೆ DSPಗೆ ಯಾವ ಕ್ರಮನೂ ಆಗೋದಿಲ್ಲ. ಅದಾದ 3-4 ತಿಂಗಳಿಗೆ ಪಾಪ ಆಕೆ ಎಲ್ಲದರಿಂದ ಬೇಸತ್ತು ತನ್ನ ಜೀವನನ ಅಂತ್ಯ ಮಾಡ್ಕೊಂಡಿದ್ದಾಳೆ. ಅಷ್ಟಾದರೂ ಸಹ ಪೊಲೀಸ್ ಇಲಾಖೆ, ಮಹಾರಾಷ್ಟ್ರದ ಪೊಲೀಸ್ ಇಲಾಖೆ ಈ ಆರೋಪಿ ಸ್ಥಾನದಲ್ಲಿರುವಂತಹ ಪೊಲೀಸರ ವಿರುದ್ಧ ಯಾವ ಕ್ರಮನೂ ಕೈಗೊಳ್ಳಿಲ್ಲ. ಕೊನೆಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಮಹಿಳಾ ಆಯೋಗ ಬಂದು ಅದನ್ನ ದೊಡ್ಡ ಸುದ್ದಿ ಮಾಡಿ ಗಲಾಟೆ ಮಾಡಿದ ನಂತರ ಮುಖ್ಯಮಂತ್ರಿ ಫಡ್ನವೀಸ್ ಈಗ ಒತ್ತಡ ಹಾಕಿ ಮುಖ್ಯಮಂತ್ರಿ ಜೋರ್ ಮಾಡಬೇಕಾಯ್ತಂತೆ ಆ ಆರೋಪಿಗಳನ್ನ ಡಿಸ್ಮಿಸ್ ಮಾಡೋದಕ್ಕೆ ಅಥವಾ ಸಸ್ಪೆಂಡ್ ಮಾಡೋದಕ್ಕೆ.
ಈಗ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಆಗೋದಕ್ಕೆ ಮೊದಲೇನೆ ಅವರೆಲ್ಲ ತಲೆ ಮರೆಸ್ಕೊಂಡಿದ್ದಾರೆ. ಈಗ ಪೊಲೀಸರು ಹೇಳ್ತಿದ್ದಾರೆ ಇದನ್ನ ನಾವು ಈಗ ಗಂಭೀರವಾಗಿ ಸ್ವೀಕರಿಸ್ತೀವಿ, ತಪ್ಪಿತಸ್ಥರು ಅಥವಾ ಆರೋಪಿಗಳು ಎಲ್ಲೇ ಇದ್ರು ಸಹ ಹಿಡ್ಕೊಂಡು ಬರ್ತೀವಿ ಅಂತ. ಎಂತಹ ಅಮಾನವೀಯವಾದಂತಹ ಘಟನೆ ಇದು, ಎಂತಹ ಅಮಾನವೀಯವಾದಂತಹ ಬೆಳವಣಿಗೆ. ನಾನು ಹೇಳ್ತಾ ಇದ್ದೀನಲ್ಲ, ರೆಸಿಡೆಂಟ್ ಮೆಡಿಕಲ್ ಆಫೀಸರ್, ವೈದ್ಯಾಧಿಕಾರಿ, ಅವರಿಗೆ ಇಂಥ ಪರಿಸ್ಥಿತಿ. ಅವರು ಕೊಟ್ಟು ದೂರ್, ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಿದೆ ಅಂತ DSPಗೆ ದೂರು ಕೊಟ್ಟರೆ ಅದರ ಬಗ್ಗೆ ಯಾವ ಕ್ರಮನೂ ಆಗಲ್ಲ. ಆಕೆ ವಿಧಿ ಇಲ್ಲದೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದ್ರೆ ಎಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಿದ್ದೀವಿ, ಏನ್ ನಡೀತಿದೆ ಅಂದ್ರೆ ಆ ಕಳ್ಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು, ಸುಳ್ಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು ಅಥವಾ ಮೆಡಿಕಲ್ ರಿಪೋರ್ಟ್ಗಳನ್ನ ಇಡೀ ಇಲಾಖೆನೆ ಅವರ ಅನುಕೂಲಕ್ಕೆ ತಕ್ಕಂತೆ ಮಾಡಿಸ್ಕೊಳ್ತಾ ಇತ್ತು. ಹಾಗಾಗಿ ತಮ್ಮ ಜೊತೆಯಲ್ಲಿದ್ದಂಥವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಅವ್ರಿಗೆ ಸಾಧ್ಯ ಆಗಲಿರ್ಲಿಲ್ವಾ? ಅದನ್ನೇ ಬಳಸ್ಕೊಂಡು ಅಂತಹದ್ದೇ ಈ ರೀತಿಯ ಡಾಕ್ಟರ್ ಒತ್ತಡದಲ್ಲಿದ್ದಾರೆ, ನನಗೆ ಮೇಲಿಂದ ಕೆಳಗಡೆವರೆಗೂ ಎಲ್ಲರೂ ಸಪೋರ್ಟ್ ಇದೆ, ಅದನ್ನೇ ಬಳಸ್ಕೊಂಡು ಆಕೆಯನ್ನು 4 ಬಾರಿ ರೇಪ್ ಮಾಡ್ಲಾಯ್ತಾ? ಇದೆಲ್ಲವೂ ಈಗ ತನಿಖೆಯಿಂದ ಮಾತ್ರ ಹೊರಗೆ ಬಿಡಬೇಕು. ಆಕೆಯ ಜೂನ್ 19ನೇ ತಾರೀಕಿನ ಪತ್ರ, ಸತ್ತಾಗ ನಿನ್ನೆ ಕೈ ಮೇಲೆ ಇದ್ದಂತಹ ಬರಹ, ಆಕೆ ಕಸಿನ್ ಕೊಟ್ಟಿರುವಂತಹ ಹೇಳಿಕೆ, ಮೂರನ್ನು ಗಮನಿಸಿದ್ರೆ ಬೆಚ್ಚಿ ಬೀಳಬೇಕು. ಡಾಕ್ಟರ್ಗಳ ಪರಿಸ್ಥಿತಿ ಏನಾಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಪೊಲೀಸರು ಏನೆಲ್ಲ ಮಾಡ್ತಿದ್ದಾರೆ, ಇಷ್ಟೆಲ್ಲ ನಡೀತಿದ್ರು ಸಹ, ದೂರು ಬಂದರೂ ಸಹ ಕ್ರಮ ಆಗಲ್ಲ ಅಂದ್ರೆ ಸರ್ಕಾರ ಏನ್ ಮಾಡ್ತಿದೆ? ದುರಂತವಾದಂತಹ ಒಂದು ಘಟನೆ ಮಹಾರಾಷ್ಟ್ರದ ಸತಾರಾ ಅನ್ನುವಂತಹ ಪ್ರದೇಶದಿಂದ ಬರ್ತಿರುವಂತಹದ್ದು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.